ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವತ್ತಿನ ಅಪ್ಡೇಟ್ ಬಂದು ಇಡಿ ವಿಷಯದ ಬಗ್ಗೆ ಇದೆ. ಓಕೆ, ಇಡಿ ಅಂತಂದರೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್. ಓಕೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಏನು ಮಾಡ್ತಾರಪ್ಪ ಅಂತಂತಂದರೆ, ಮನಿ ರಿಲೇಟೆಡ್ ಕ್ರೈಮ್ಸ್ ಏನಾಗುತ್ತೆ, ಎಕನಾಮಿಕ್ ಕ್ರೈಮ್ಸ್ ಏನಾಗುತ್ತೆ, ಆ ಒಂದು ವಿಷಯಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅವುಗಳ ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸೊ ಈ ಒಂದು ಇಡಿಗೆ ಮದ್ರಾಸ್ ಹೈಕೋರ್ಟು ವಾರ್ನ್ ಮಾಡಿದ್ದಾರೆ, ನೀವೇನು ಸೂಪರ್ ಕಾಪ್ ಅಲ್ಲ, ಎಲ್ಲ ಕೇಸ್ಗಳಲ್ಲಿ ನೀವು ತಲೆದೂಸ್ಕೊಂಡು ಬರಬೇಡಿ. ಓಕೆ, ಸೊ ನಿಮ್ಮ ಜುರಿಸ್ಡಿಕ್ಷನಲ್ಲಿ ಬರೋ ಕೇಸ್ಗಳನ್ನು ಮಾತ್ರ ನೀವು ಇನ್ವೆಸ್ಟಿಗೇಟ್ ಮಾಡಿ, ಎಲ್ಲ ಕೇಸ್ಗಳು ನಿಮ್ಗೆ ತಪ್ಪು ಕಾಣಿಸಿದೆ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವಾಗಿಯೇ ಬಂದು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಅವರಿಗೆ ಕ್ಲಿಯರ್ ವರ್ಡ್ಸಲ್ಲಿ ಇಡಿ ಈಸ್ ನಾಟ್ ಅ ಸೂಪರ್ ಕಾಪ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವರಿಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಓಕೆ, ಮದ್ರಾಸ್ ಹೈಕೋರ್ಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಡಿ ಅವರಿಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಮತ್ತು ನಿಮ್ಮಷ್ಟಕ್ಕೆ ನೀವೇ ಇನ್ವೆಸ್ಟಿಗೇಷನ್ ಮಾಡೋ ಹಾಗಿಲ್ಲ, ನಿಮ್ಮ ಜುರಿಸ್ಡಿಕ್ಷನಲ್ಲಿ ಬರೋ ಒಂದು ಕ್ರೈಮ್ಸ್ ಮಾತ್ರ ಇದ್ದರೆ, ಎಕನಾಮಿಕಲ್ ಏನಾದರೂ ಮನಿ ರಿಲೇಟೆಡ್ ಕ್ರೈಮ್ಸ್ ಆಗಿದ್ದರೆ ಮಾತ್ರ ತಾವು ಇನ್ವೆಸ್ಟಿಗೇಷನ್ ಮಾಡಬೇಕು, ಎಲ್ಲ ಕೇಸ್ಗಳಲ್ಲಿ ತಾವು ತಲೆ ದೂರಿಸೋ ಹಾಗಿಲ್ಲ ಅಂತ ಹೇಳಿ ಇಡಿ ಅವರನ್ನು ಸ್ಟಾಪ್ ಮಾಡಿದ್ದಾರೆ. ಓಕೆ, ಸೊ ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೇನಾದರೂ ಅಪ್ಡೇಟ್ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಮಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ ಫ್ರೆಂಡ್ಸ್.